ಹಾಯ್ ಎವ್ರಿವನ್, ನಾನು ನಿಮ್ಮ ಮೊಹಮ್ಮದ್ ಹುಸೇನ್. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ತುಂಬಾನೇ ಹತ್ರ ಬರ್ತಾ ಇದೆ. ಸೊ ನಿಮಗೆ ಎಕನಾಮಿಕ್ಸ್ ನಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡಲಿಕ್ಕೆ 25 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬಾ ಕಾಲೇಜಸ್ ಗಳಲ್ಲಿ ಮೈಕ್ರೋ ಎಕನಾಮಿಕ್ಸ್ ನ 5 ಅಧ್ಯಾಯಗಳಿಂದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆ 5 ಅಧ್ಯಾಯಗಳಿಂದ 25 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಕ್ವಶನ್ಸ್ ಅನ್ನ ನೀವು ಕವರ್ ಮಾಡಿದ್ದೆ ಆದ್ರೆ ಈಸಿಲಿ ನೀವು 90 ಅಬೌವ್ ಸ್ಕೋರ್ ಅನ್ನ ಮಾಡ್ತೀರಾ. ಸೊ ಇಲ್ಲಿ ಕೇವಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಅಲ್ಲ, ಅದರ ಜೊತೆಲಿ ನೀವು ಆ ಕ್ವಶನ್ಸ್ ಗಳಿಗೆ ಯಾವ ರೀತಿ ಫಾಸ್ಟ್ ಆಗಿ ಪ್ರಿಪೇರ್ ಆಗಬೇಕು ಅದನ್ನ ತಿಳಿಸ್ತೀನಿ. ಅಂಡ್ ದೆನ್ ಆ ಒಂದು ಕ್ವಶನ್ಸ್ ಗಳಿಗೆ ಪ್ರಿಪೇರ್ ಆಗ್ಲಿಕ್ಕೆ ಫ್ರೀ ಆಗಿರುವಂತಹ ಬೆಸ್ಟ್ ಎಕನಾಮಿಕ್ಸ್ ಕ್ಲಾಸಸ್ ಅಂಡ್ ದೆನ್ ನೋಟ್ಸ್ ಕೂಡ ಯಾವ ರೀತಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರ್ 1 ಇಂದ ಓನ್ಲಿ 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದು ಈ ಕ್ವಶನ್ ಕೇಳುವಂತಹ ಸಾಧ್ಯತೆಗಳು ತುಂಬಾ ಅಂದ್ರೆ ತುಂಬಾ ಹೆಚ್ಚಿದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ತಮ್ಮ ಅಗತ್ಯಗಳನ್ನ ಪೂರೈಸಿಕೊಳ್ಳುತ್ತಾರೆ ಸಂಕ್ಷಿಪ್ತವಾಗಿ ವಿವರಿಸಿ. ಸ್ವಲ್ಪ ಲಾಂಗ್ ಇದೆ, ಇದನ್ನ ನೀವು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. 4 ಅಂಕಕ್ಕೆ ಕೇಳಿದ್ರೆ. ಸೆಕೆಂಡ್ ಪ್ರಶ್ನೆ ಇದನ್ನ ಕೇಳ್ತಾರೆ, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನ ವಿವರಿಸಿ. ಅಥವಾ ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಉತ್ಪಾದನಾ ಸಾಧ್ಯತಾ ಗಡಿಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಈ ಮೂರರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಇದನ್ನ ನೀವು ಫಾಸ್ಟ್ ಆಗಿ ಕವರ್ ಮಾಡಬೇಕು, ಅಂದ್ರೆ ಇದನ್ನ ಮುಗಿಸ್ಬೇಕು. ಅಷ್ಟೇ ಅಲ್ಲ, ಅದನ್ನ ನೆನಪು ಕೂಡ ಇಟ್ಕೋಬೇಕು, ಈಸಿಲಿ ಅರ್ಥನೂ ಮಾಡ್ಕೋಬೇಕು. ಅಂದ್ರೆ ಸೊ ಈ ಒಂದು ವಿಡಿಯೋನ ನೋಡಿ, ನನ್ನ ಚಾನೆಲ್ ನಲ್ಲಿ ಆಲ್ರೆಡಿ ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಯೂಟ್ಯೂಬ್ ನಲ್ಲಿ ದ ಬೆಸ್ಟ್ ಲೆಕ್ಚರ್ ಆಗಿದೆ ನಿಮ್ಮ ಮೊದಲನೆಯ ಚಾಪ್ಟರ್ ನ ಮೇಲೆ. ಸೊ ನೀವು ಇಡೀ ಅಧ್ಯಾಯ ನೋಡಬಹುದು, ಇಲ್ಲ ಅಂದ್ರೆ ಕೇವಲ ಈ 3 ಟಾಪಿಕ್ಸ್ ಗಳನ್ನ ಮಾತ್ರ ಇಲ್ಲಿ ಕವರ್ ಮಾಡಬಹುದು. ಸೊ ಯಾವ ರೀತಿ 3 ಟಾಪಿಕ್ಸ್ ಕವರ್ ಮಾಡ್ಬೇಕಂದ್ರೆ ಆ ವಿಡಿಯೋದ ಕೆಳಗಡೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ಯಾವ ಟಾಪಿಕ್ ಯಾವ ಟೈಮ್ಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಾನು ಅಲ್ಲಿ ಏನ್ ಹಾಕಿದ್ದೀನಿ, ಆ ಟೈಮಿಂಗ್ ಅನ್ನ ಹಾಕಿದ್ದೇನೆ, ಟೈಮ್ ಸ್ಟಾಂಪ್ಸ್ ಅನ್ನ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು 5 ನಿಮಿಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ 5 ನಿಮಿಷ ಅಲ್ಲಿ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಇರುತ್ತೆ. ಡೈರೆಕ್ಟ್ಲಿ ಅದನ್ನ ಕ್ಲಿಕ್ ಮಾಡಿ ಆ ಟಾಪಿಕ್ ಮಾತ್ರ ನೀವು ಕವರ್ ಮಾಡಬಹುದು. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಸ್ವಲ್ಪ ನೀವು 1.25x 5x ಫಾಸ್ಟ್ ಆಗಿ ಇಟ್ಕೊಂಡು ಇಡೀ ಕ್ಲಾಸ್ ನೋಡಿದ್ರೆ 1 and 2 ಮಾರ್ಕ್ಸ್ ಎಲ್ಲ ಕೂಡ ಕವರ್ ಆಗುತ್ತೆ. ಇದರಲ್ಲಿ 1-2 ಮಾರ್ಕ್ಸ್ ಈ ಟಾಪಿಕ್ಸ್ ಕ್ವಶನ್ಸ್ ಅಲ್ಲಿ ಕವರ್ ಆಗುತ್ತೆ ಮೆಜಾರಿಟಿ, ಬಟ್ ಇನ್ನೂ ಕೆಲವೊಂದು ಉಳಿಯುತ್ತೆ, ಅದನ್ನು ಕೂಡ ಈಸಿಲಿ ನೀವು ಕವರ್ ಮಾಡಬಹುದು. ಅಂಡ್ ಈಸಿಲಿ ಕೂಡ ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗುತ್ತೆ, ಅರ್ಥನೂ ಆಗುತ್ತೆ. ಎಕ್ಸಾಮ್ ನಲ್ಲಿ ನೀವು ಓನ್ ಆಗಿ ಬರೀಬಹುದು, ಅದು ಪಾಸಿಬಲ್ ಆಗುತ್ತೆ ನೀವು ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿದ್ದಾದ್ರೆ. ಸೊ ಈ ಒಂದು ಕ್ಲಾಸ್ ಅನ್ನ ನೀವು ನೋಡಬಹುದು. ಈಗ ಇದರ ನೋಟ್ಸ್ ಬಂದು ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ, ಸೊ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಅಲ್ಲಿ ಹೋದ್ರೆ ನೋಟ್ಸ್ ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ, ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ರಿವಿಷನ್ ಕೂಡ ಮಾಡಬಹುದು. ಇನ್ನು ಬರೋಣ ಸೆಕೆಂಡ್ ಚಾಪ್ಟರ್ ನೋಡಿ, ಇದರಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಈ ಒಂದು ಅಧ್ಯಾಯದಿಂದ ಬರುತ್ತೆ. ಮಿಡ್ ಟರ್ಮ್ ಆಗಿರ್ಲಿ, ಎನ್ಯುವಲ್ ಎಕ್ಸಾಮ್ ಆಗಿರ್ಲಿ, ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಲಿ, ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಈ ಒಂದು ಚಾಪ್ಟರ್ ನಿಂದ ಬರುತ್ತೆ. ಸೊ ಇಲ್ಲಿ 4 ಅಂಕದ ಪ್ರಶ್ನೆಗಳು ಬಂದು ಔದಾಸೀನ ನಕ್ಷೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ 4 ಪಾಯಿಂಟ್ ಅಟ್ ಲೀಸ್ಟ್ ಬರಿಬೇಕು. ಬದಲಿ ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನ ಬರಿಬೇಕು. ಸೊ ಈ 3 ಕ್ವಶನ್ಸ್ ಗಳನ್ನ ಕೇಳುವಂತಹ ಸಾಧ್ಯತೆ ಬಹಳ ಹೆಚ್ಚು ಇದೆ. ಇನ್ನು 6 ಅಂಕಕ್ಕೆ ಬಂದಾಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ. ಅನುಭೋಗಿಯ ಆದರ್ಶ ಆಯ್ಕೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ. ಅಥವಾ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನ 3 ಲಕ್ಷಣಗಳಿವೆ, ಅದನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿ 6 ಅಂಕಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂಡ್ 4ನೇದಾಗಿ ಮಾರುಕಟ್ಟೆ ಬೇಡಿಕೆ ಮೇಲೂ ಕೂಡ ಕೇಳಬಹುದು. ಮಾರುಕಟ್ಟೆ ಬೇಡಿಕೆ ಮೇಲೆ ಚಾನ್ಸಸ್ ಕಡಿಮೆ ಇದೆ, ಬಟ್ ಈ 3 ಟಾಪಿಕ್ಸ್ ಗಳ ಮೇಲೆ ಕೇಳುವಂತಹ ಪಾಸಿಬಿಲಿಟಿ ತುಂಬಾ ಅಂದ್ರೆ ತುಂಬಾನೇ ಹೆಚ್ಚಿದೆ. ಸೊ ಇನ್ನು ಇದಕ್ಕಾಗಿ ನೀವು ಈ ಒಂದು ನಾನು ಮಾಡಿರುವಂತಹ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವಂತಹ ಅನುಭೋಗಿಯ ವರ್ತನೆಯ ಸಿದ್ಧಾಂತದ ಮೇಲೆ ನಾನು ಒಂದು ಚಿಕ್ಕ ವಿಡಿಯೋಗಳಾಗಿ 4 ಪಾರ್ಟ್ಸ್ ಗಳಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ಆ 4 ವಿಡಿಯೋಸ್ ಗಳನ್ನ ನೀವು ನೋಡಬಹುದು ಆರಾಮಾಗಿ. 1-2 ತಾಸಲ್ಲಿ ನೀವು ಕಂಪ್ಲೀಟ್ ಎಲ್ಲಾ ಕ್ವಶನ್ಸ್ ಗಳನ್ನ ಕವರ್ ಮಾಡಬಹುದು ಆರಾಮಾಗಿ. ನೀವು ಸ್ವಲ್ಪ ಫಾಸ್ಟ್ ಆಗಿ ಇಟ್ಕೊಂಡು ನೋಡಿ, ಇಲ್ಲಾಂದ್ರೆ ನೀವು ಸ್ಲೋ ಆಗಿ ಕೂಡ ಇಟ್ಕೊಂಡು ನೋಡಬಹುದು. ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಅರ್ಥ ಆಗ್ತಾ ಇದೆಯೋ ಇಲ್ಲ ಅಂತ ಹೇಳಿ. ಅರ್ಥ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ನೀವು ಫಾಸ್ಟ್ ಆಗಿ ಕೂಡ ಹೋಗಬಹುದು, ಇಲ್ಲಾಂದ್ರೆ ಕೇವಲ ಈ ಟಾಪಿಕ್ಸ್ ಗಳನ್ನ ಮಾತ್ರ ಹೋಗಿ ಆ ಒಂದು ವಿಡಿಯೋಸ್ ನಲ್ಲಿ ನೀವು ನೋಡಬಹುದು. ಟೈಮ್ ಸ್ಟಾಂಪ್ಸ್ ಆದ್ರೂ ಆಲ್ರೆಡಿ ಅಲ್ಲಿ ಇವೆ. ಇನ್ನ ಬರೋಣ 3ನೇ ಅಧ್ಯಾಯ, ಉತ್ಪಾದನೆ ಮತ್ತು ವೆಚ್ಚಗಳು. ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಹೆಚ್ಚು ಕೇಳುವಂತಹ ಸಾಧ್ಯತೆ ಇದೆ. 4 ಅಂಕದ ಪ್ರಶ್ನೆ ಬಂದು ಸಮ ಉತ್ಪನ್ನ ರೇಖೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ, ಅದನ್ನ ಕೇಳ್ತಾರೆ. ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಟಿಪ್ಪಣಿ ಸಂಕ್ಷಿಪ್ತವಾಗಿ ಬರೆಯಿರಿ. ಅಥವಾ ದೀರ್ಘಾವಧಿ ವೆಚ್ಚಗಳನ್ನ ವಿವರಿಸಿ. ತುಂಬಾ ಈಸಿ ಆಗಿರುವಂತಹ ಕ್ವಶನ್ಸ್ ಗಳು. ಇದನ್ನ ಇತ್ತೀಚೆಗೆ ಒಂದು ಕೆಲವು ದಿನಗಳ ಹಿಂದೆ ಅಪ್ಲೋಡ್ ಮಾಡಿರುವಂತಹ ಈ ವಿಡಿಯೋಸ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಈ ಒಂದು ಟಾಪಿಕ್ಸ್ ಗಳನ್ನ ಕಲಿಸಿದ್ದೀನಿ. ಸೊ ಅಲ್ಲಿ ನೀವು ಈ ಒಂದು ಟಾಪಿಕ್ಸ್ ಗಳನ್ನ ಕವರ್ ಮಾಡಬಹುದು. ದೀರ್ಘಾವಧಿ ವೆಚ್ಚಕ್ಕಾಗಿ ಇನ್ನೊಂದು ಬೇರೆ ವಿಡಿಯೋ ಇದೆ. ಸೊ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಗಳ ಲಿಂಕ್ ನಾನು ಅಗೈನ್ ಡಿಸ್ಕ್ರಿಪ್ಷನ್ ನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ಈವನ್ ಪಿನ್ಡ್ ಕಾಮೆಂಟ್ ನಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿಂದ ನೀವು ಕ್ಲಾಸಸ್ ಅನ್ನ ನೋಡಿ.
ಸೊ ನನ್ನ ಪ್ರಕಾರ ನೋಡಿ, ನೀವು ಫಾಸ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಬೇಕು, ಈಸಿಯಾಗಿ ಇಮ್ಯಾಜಿನ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ನೆನಪಿಟ್ಕೋಬೇಕಂದ್ರೆ ಕ್ಲಾಸಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಡೈಗ್ರಾಮ್ಸ್, ಇಮೇಜಸ್ ಎಲ್ಲ ಯೂಸ್ ಮಾಡಿ ಸಿಂಪ್ಲೆಸ್ಟ್ ಅಂಡ್ ಈಸಿಯೆಸ್ಟ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಇಲ್ಲ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಅಂದ್ರೆ ನೀವು ಡೈರೆಕ್ಟ್ಲಿ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ನಿಂದ. ಸೊ ನೋಟ್ಸ್ ಅನ್ನ ರಿವೈಸ್ ಮಾಡಬಹುದು. ಇದರಲ್ಲಿ 6 ಅಂಕದ ಪ್ರಶ್ನೆ ಒಂದು ಕೇಳುವಂತಹ ಸಾಧ್ಯತೆ ಇದೆ. ಬದಲಾಗುವ ಪರಿಣಾಮಗಳ ನಿಯಮವನ್ನ ರೇಖಾಚಿತ್ರದಿಂದ ವಿವರಿಸಿ. ಅಗೇನ್ ಈ ನಿಯಮನೂ ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇನ್ನು 4ನೇ ಅಧ್ಯಾಯ, ಇದು ಕೂಡ ಸ್ವಲ್ಪ ದೊಡ್ಡ ಅಧ್ಯಾಯ. 6 ಅಂಕದ ಪ್ರಶ್ನೆಗಳನ್ನ ಹೆಚ್ಚು ಕೇಳುವಂತಹ ಸಾಧ್ಯತೆ ಈ ಒಂದು ಅಧ್ಯಾಯದಿಂದ ಇರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇದು ಸ್ವಲ್ಪ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಡೈಗ್ರಾಮ್ಸ್ ಅರ್ಥನೇ ಆಗ್ತಾ ಇಲ್ಲ, ಆ ನಿಯಮ ಈ ನಿಯಮ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಸೊ ಏನು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ನಾನಿರುವಾಗ. ಸೊ ಇಲ್ಲಿ ಕೂಡ ನಾನು ನಿಮಗೆ ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನ ವಿವರಿಸಿ 4 ಅಂಕಕ್ಕೆ ಕೇಳಿದ್ದಾರೆ. ಅಂಡ್ ಕೆಳಗಿನ ಷರತ್ತುಗಳಡಿಯಲ್ಲಿ ಉದ್ಯಮ ಘಟಕ ಯಾವ ರೀತಿ ಗರಿಷ್ಠ ಲಾಭ ಗಳಿಸುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. 2 ಷರತ್ತುಗಳನ್ನ ಕೊಟ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಈ ಟಾಪಿಕ್. ನನ್ನ ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನ ವಿವರಿಸಿ ಅಂತ ಹೇಳಿ. ಸೊ ಇನ್ನು 6 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದ್ರೆ ಅಲ್ಪಾವಧಿ ಪೂರೈಕೆ ರೇಖೆ ಮೇಲೆ ಕೇಳ್ತಾರೆ, ದೀರ್ಘಾವಧಿ ಪೂರೈಕೆ ರೇಖೆ ವಿವರಿಸಿ ಅಂತ ಕೇಳ್ತಾರೆ, ಅಥವಾ ಮಾರುಕಟ್ಟೆ ಪೂರೈಕೆ ರೇಖೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ. ಈ 3ರಲ್ಲಿ ಇನ್ನೂ ಇಂಪಾರ್ಟೆಂಟ್ ಯಾವುದಂದ್ರೆ ಇದು 3 ಪ್ರಿಪೇರ್ ಆಗಿರಿ. 3ರಲ್ಲಿ ಯಾವುದೋ ಒಂದನ್ನ ಕೇಳಬಹುದು, ರೈಟ್? 1-2 ಕೇಳಬಹುದು. ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲ, ಸಿಲೆಬಸ್ 50% ಸಿಲೆಬಸ್ ತಗೋತಾರೆ. ಇದರಲ್ಲಿ 2 ಕ್ವಶನ್ಸ್ ಆದ್ರೂ ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಎಕ್ಸಾಮ್ ನಲ್ಲಿ. ಸೊ ಇದನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು 2 ತಾಸಿನ ಒಂದು ಕ್ಲಾಸ್ ಇದೆ. ಸೊ ಅದನ್ನ ನೀವು ಫಾಸ್ಟ್ ಆಗಿ ಇಟ್ಟುಕೊಂಡು ಸ್ವಲ್ಪ ನೋಡಿದ್ರೆ 1-1.5 ತಾಸು ಒಳಗಡೆ ಮುಗಿಸಬಹುದು. ಎಲ್ಲಾ ಟಾಪಿಕ್ಸ್ ನಿಮ್ದಲ್ಲಿ ಕವರ್ ಆಗುತ್ತೆ. ಇಲ್ಲಾಂದ್ರೆ ನಾನು ಇಲ್ಲಿ ಕೊಟ್ಟಿರುವಂತಹ 5 ಕ್ವಶನ್ಸ್ ಅಂದ್ರೆ ಆ 5 ಟಾಪಿಕ್ಸ್ ಗಳನ್ನ ಮಾತ್ರ ನೀವು ಕವರ್ ಮಾಡಬಹುದು. ಬಟ್ ನಾನು ಹೇಳ್ತೀನಿ ಮತ್ತೆ 1 and 2 ಮಾರ್ಕ್ಸ್ 40 ಅಂಕದ್ದಿದೆ. ಸೊ ಹಾಗಾಗಿ ಸ್ವಲ್ಪ ಕ್ಲಾಸ್ ಸಂಪೂರ್ಣವಾಗಿ ನೋಡಿದ್ರೆ ಎಲ್ಲಾ ಕ್ವಶನ್ಸ್ ಅನ್ನ ಈಸಿಲಿ ಅಟೆಂಪ್ಟ್ ಮಾಡ್ತೀರಾ. ಇನ್ನು 5ನೇ ಚಾಪ್ಟರ್ ಬಂದು ಕೊನೆಯ ಅಧ್ಯಾಯ ಮಾರುಕಟ್ಟೆ ಸಮತೋಲನ. 4 ಅಂಕದ ಪ್ರಶ್ನೆ ಬಂದು ಬೆಲೆ ಮಿತಿ ಅಂದ್ರೆ ಏನು ಅದನ್ನ ವಿವರಿಸಿ ಅಂತ ಕೇಳಬಹುದು ರೇಖಾಚಿತ್ರದೊಂದಿಗೆ. ಉದ್ಯಮ ಘಟಕಗಳ ಮುಕ್ತ ಪ್ರವೇಶ ಮುಕ್ತ ನಿರ್ಗಮನದಿಂದ ಮಾರುಕಟ್ಟೆ ಸಮತೋಲನ ಮೇಲೆ ಏನು ಪರಿಣಾಮ ಆಗುತ್ತೆ ಅದನ್ನ ಕೇಳ್ತಾರೆ. ಸಮತೋಲನದ ಏಕಕಾಲದ ಪಲ್ಲಟಗಳ ಪರಿಣಾಮ ನೆನ್ಪಿಟ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್. ಇದು ಟೇಬಲ್ ಹಾಕಿ ತೋರಿಸಬೇಕಾಗುತ್ತೆ. ಅಲ್ಲಿ ತುಂಬಾ ಪಾಯಿಂಟ್ಸ್ ಗಳು ಇವೆ. ಅದನ್ನ ನಾನು ವಿಡಿಯೋದಲ್ಲಿ ಸಿಂಪಲ್ ಟೆಕ್ನಿಕ್ ಅನ್ನ ತೋರಿಸ್ತೀನಿ. ಆ ಟೆಕ್ನಿಕ್ ನೀವು ಫಾಲೋ ಮಾಡಿ ಈಸಿಲಿ ಇದನ್ನ ನೆನ್ಪಿಟ್ಕೊಳ್ಬಹುದು. ಇನ್ನು 6 ಅಂಕದ ಪ್ರಶ್ನೆ ಬಂದಾಗ ಬೇಡಿಕೆ ಮತ್ತು ಪೂರೈಕೆ ಏಕಕಾಲದ ಪಲ್ಲಟಗಳ 4 ರೇಖಾಚಿತ್ರಗಳನ್ನ ವಿವರಿಸಿ ಅಂತ ಕೇಳಬಹುದು. ಅಥವಾ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು. 3ನೇದಾಗಿ ಈ ರೀತಿ ಲೆಕ್ಕಾಚಾರದ ಪ್ರಶ್ನೆ, ಗೋಧಿ ಮಾರುಕಟ್ಟೆ ಬೇಡಿಕೆ ಕೊಟ್ಟು ಅದನ್ನ ಸಮತೋಲನ ಬೆಲೆ, ಸಮತೋಲನ ಬೇಡಿಕೆ, ಪೂರೈಕೆ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಈ ರೀತಿ ಪ್ರಶ್ನೆ ಇರುತ್ತೆ. ಸೊ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲಾಗಿದೆ ಯಾವ ವಿಡಿಯೋದಲ್ಲಿ? ಈ ವಿಡಿಯೋದಲ್ಲಿ ಮಾರುಕಟ್ಟೆ ಸಮತೋಲನ ಪಾರ್ಟ್ 1, 2, 3 ಅಂತ ಹೇಳಿ 3 ವಿಡಿಯೋಸ್ ಇವೆ. ಆ 3 ವಿಡಿಯೋದಲ್ಲಿ ನೀವು ಆರಾಮಾಗಿ 1 ತಾಸು ಒಳಗಡೆನೆ ಮುಗಿಸಬಹುದು. ಸೊ ಇಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಸೊ ಅಲ್ಲಿಂದ ನೀವು ಒಂದ್ಸಲ ಕ್ಲಾಸ್ ನೋಡ್ಕೊಂಡೆ ನೋಟ್ಸ್ ರಿವೈಸ್ ಮಾಡಿದ್ರೆ ರಿವಿಷನ್ ಫಾಸ್ಟ್ ಆಗುತ್ತೆ, ಓದಿದ್ದು ನೆನಪಿರುತ್ತೆ, ಎಕ್ಸಾಮ್ ನಲ್ಲಿ ನೆನಪಿಗೆ ಬರುತ್ತೆ. ಸೊ ಅದು ನಾನು ಹೇಳ್ತಾ ಇರುವಂತದ್ದು ಮೇನ್ ಪಾಯಿಂಟ್. ಅಂಡ್ ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್, ಇದನ್ನ 25 ಕ್ವಶನ್ಸ್ ಬಿಟ್ಟು 2-3 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಅವೇ ಕೇಳುವಂತ ಸಾಧ್ಯತೆಗಳು ಬಹಳ ಇರುತ್ತೆ. ಒಂದು TP, MP, AP ಕೊಟ್ಟು ಕಾಣೆಯಾದ ಉತ್ಪನ್ನಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಇದನ್ನ 3ನೇ ಅಧ್ಯಾಯದ ಕ್ಲಾಸ್ ಅಲ್ಲಿ ಕವರ್ ಮಾಡಲಾಗಿದೆ. ಅಂಡ್ ದೆನ್ ಇದನ್ನ ಕೇಳಬಹುದು, ಇಲ್ಲಿ ಲಾಭ ಮತ್ತು ಮಾರುಕಟ್ಟೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿ 2ನೇ ಪ್ರಶ್ನೆ. 3ನೇದಾಗಿ ಈ ರೀತಿ ಕೊಟ್ಟು TR, MR ಮತ್ತು AR ಗಳನ್ನ ಕಂಡುಹಿಡಿಯಿರಿ ಅಂತ ನಿಮಗೆ ಕೇಳಬಹುದು 5 ಅಂಕಕ್ಕೆ. ಸೊ ಈ 3 ಕೊಟ್ಟಿರ್ತಾರೆ, ಇದರಲ್ಲಿ ಯಾವ್ದಾದ್ರು 2 ಆನ್ಸರ್ ಮಾಡೋದಿರುತ್ತೆ. ಸೊ ಆರಾಮಾಗಿ ಇದರಲ್ಲಿ 2ಅನ್ನ ನೀವು ಆನ್ಸರ್ ಮಾಡಬಹುದು. ಇಷ್ಟು ಕ್ವಶನ್ಸ್ ಅನ್ನ ನೀವು ಕವರ್ ಮಾಡಿದ್ದೆ ಆದ್ರೆ ಈಸಿಲಿ ಒಳ್ಳೆ ಸ್ಕೋರ್ ಅನ್ನ ಎಕನಾಮಿಕ್ಸ್ ನಲ್ಲಿ ಮಾಡ್ತೀರಾ. ಸೊ ಕ್ಲಾಸಸ್ ನಾನು ಅಗೇನ್ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೋಡಿ. ನನ್ನ ಪ್ರಕಾರ ನೀವು ಫಸ್ಟ್ ಯಾವ ರೀತಿ ಹೋಗ್ಬೇಕಂದ್ರೆ ಫಸ್ಟ್ ಕ್ಲಾಸಸ್ ನೋಡಿ. ಸೊ ಕ್ಲಾಸಸ್ ನೋಡೋದ್ರಿಂದ ಏನಾಗುತ್ತೆ, ಅರ್ಥ ಆಗುತ್ತೆ. ಅರ್ಥನೇ ಆಗ್ಲಿಲ್ಲ ಅಂದ್ರೆ ನೀವು 10 ಸಲ ಓದಿದ್ರು ಅದೇನಾಗುತ್ತೆ ಮತ್ತೆ ಮರ್ತು ಬಿಡ್ತೀರಾ ಎಕ್ಸಾಮ್ ಹಾಲ್ ನಲ್ಲಿ ಹೋಗಿ. ಕ್ಲಾಸಸ್ ದೆನ್ ನೋಟ್ಸ್ ಅನ್ನ ರಿವೈಸ್ ಮಾಡಿ. ಸೊ ಈ ಒಂದು ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಒಳ್ಳೆ ಒಂದು ಸ್ಕೋರ್ ಅಂಡ್ ಪರ್ಸೆಂಟೇಜ್ ಅನ್ನ ನೀವು ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಮಾಡ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅಂಡ್ ಎಕನಾಮಿಕ್ಸ್ ನಲ್ಲಿ 100 ಸ್ಕೋರ್ ಮಾಡುವಂತ ಪ್ರಯತ್ನ ಮಾಡಿ. 90 ಮಾಡೋದು ಕೂಡ ಈಸಿ, ಬಟ್ ನನಗೆ ಬೇಕಾಗಿದ್ದು 100 ಔಟ್ ಆಫ್ 100 ಸ್ಕೋರ್ ಮಾಡಿರುವಂಥದ್ದು. 2025 ನಲ್ಲಿ ನನ್ನ ಕ್ಲಾಸಸ್ ಗಳಿಂದ ಎಷ್ಟೋ ಜನ 100 ಔಟ್ ಆಫ್ 100 ಸ್ಕೋರ್ ಮಾಡಿದ್ದಾರೆ ಎಕನಾಮಿಕ್ಸ್ ನಲ್ಲಿ. ಇದು ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ. ಸೊ ನೀವು ಸ್ವಲ್ಪ ಎಫರ್ಟ್ ಅಂಡ್ ಟೈಮ್ ಕೊಟ್ರೆ, ಸೀರಿಯಸ್ ಆದ್ರೆ ನೀವು ಕೂಡ 100 ಅನ್ನ ಸ್ಕೋರ್ ಮಾಡಬಹುದು. ಸೊ ನನಗೆ ಭರವಸೆ ಇದೆ ನೀವು ಕೂಡ 100 ಸ್ಕೋರ್ ಮಾಡ್ತೀರಾ ಅಂತ ಹೇಳಿ. ಸೊ ನಿಮ್ದು ಆಸೆ ಇದ್ರೆ
ನೀವು 100 ಮಾಡ್ಬೋದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದರೆ ಟೈಪ್ ಮಾಡಿ ಒಂದ್ಸಲ ಕಾಮೆಂಟ್ ನಲ್ಲಿ ಐ ವಿಲ್ ಸ್ಕೋರ್ 100 ಇನ್ ಎಕನಾಮಿಕ್ಸ್ ಈ ರೀತಿ ಟೈಪ್ ಮಾಡಿ ಐ ವಿಲ್ ಸ್ಕೋರ್ 100 ಇನ್ ಎಕನಾಮಿಕ್ಸ್ ಅಂತ ಹೇಳಿ. ಸೊ ಇಷ್ಟು ಟೈಪ್ ಮಾಡಿ. ಸೊ ವಿಡಿಯೋ ಕೊನೆವರೆಗೆ ಇರೋದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.